ಕರೆಂಟ್ ಬಂದಿದೆ, ಡ್ರಿಪ್ ಎಲ್ಲ ಆನ್ ಆಗಿದೆ. ಹೆಂಗಿರ್ಬೇಕು ನಿನ್ ಸೊಸೆ? ನಮ್ ಸಿಲೆಬಸ್ ನೋಡ್ತಾರದು ಇವಾಗ ನಾವು ಏನೋ ತಂದಿನಮ್ಮ ನಿಮಗೆ ಗೆಸ್ ಮಾಡಿ ಏನ್ ತಂದಿರ್ಬೋದು. ನಮಸ್ಕಾರ ಎಲ್ರಿಗೂ, ನಾನು ಶ್ರೀಧರ್ ತಳವಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇದು ಅನ್ಪ್ಲಾನ್ ಇಲ್ಲ, ಇವತ್ತು ಯಾವುದೇ ಥರ ಪ್ಲಾನ್ ಇಲ್ಲ. ಬಟ್ ಏನಪ್ಪ ಅಂದರೆ ಇವತ್ತಿಂದ ವರ್ಕೌಟ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವರ್ಕೌಟ್ ಸ್ಟಾರ್ಟ್ ಮಾಡಿಬಿಟ್ಟು ಕಾಲೇಜಿಗೆ ಹೋಗೋಣ, ಅಲ್ಲಿ ಎಲ್ಲ ಏನಾಗುತ್ತೆ ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ. ವಿತೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್, ಇವತ್ತು ತಾನೇ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಡೇ 1. ಸೊ ಅದಕ್ಕಾಗಿ ಜಾಸ್ತಿ ರಶ್ ಮಾಡಲ್ಲ, ಜಾಸ್ತಿ ರಶ್ನೂ ಮಾಡಬಾರ್ದು. ಈಗಿನ ಸ್ಟೇಜಲ್ಲಿ ಸ್ವಲ್ಪ ಲೈಟಾಗಿ ವರ್ಕೌಟ್ ಮಾಡ್ಕೊಬೇಕು. ಸೊ ಲೈಟಾಗಿ ವರ್ಕೌಟ್ ಮಾಡ್ಕೊಂಡು ಈ ಸ್ವಲ್ಪ ಮೆಡಿಟೇಷನ್ ಮಾಡಿ ಮೈಂಡ್ಗೆ ಸ್ವಲ್ಪ ರಿಲೀಫ್ ಕೊಟ್ಟು ಹೋಗಿ ಏನಾದರೂ ತಿನ್ನೋಕ್ಕೆ ಸಿಗುತ್ತಾ ಮನೇಲಿ ಅಂತ ನೋಡಿ ತಿಂದು ಆಮೇಲೆ ಕಾಲೇಜ್ಗೆ ರೆಡಿ ಆಗೋಣ. ಓಕೆ. ಸೊ ಗೈಸ್, ಈಗ ತಾನೇ ಜಸ್ಟ್ ವರ್ಕೌಟ್ ಮಾಡ್ಕೊಂಬಂದೆ. ಅಮ್ಮ, ಏನಾದರೂ ಇದೆಯಾ ತಿನ್ನೋಕ್ಕೆ? ಏನಿದೆ? ಓಕೆ. ಹಾಂ, ಗೋಡಂಬಿ. ಓಕೆ, ಥ್ಯಾಂಕ್ ಯು. ಸದ್ಯಕ್ಕಿದೆ ಪ್ರೋಟೀನ್ ಸೋರ್ಸ್ ಅಂದ್ಕೊಳ್ಳಿ. ಏನು ಬಿಗಿನಿಂಗ್ ಸ್ಟೇಜ್ ಅಲ್ವಾ, ಪರ್ಫೆಕ್ಟ್ನೆಸ್ಗೆಲ್ಲ ವೇಟ್ ಮಾಡೋಕ್ಕಾಗಲ್ಲ. ಸೊ ಗೈಸ್ ನೋಡಿ, ಈಗ ತಾನೇ ಜಸ್ಟ್ ಪೀನಟ್ ಮತ್ತು ಬಾದಾಮ್ ತಿಂದೆ. ಈಗ ಅಮ್ಮ ಮೊಳಕೆ ಕಾಳು ಕೊಟ್ಟಿದ್ದಾರೆ. ಹೆಂಗೆ ನಾವು ಇದು ಅನ್ಎಕ್ಸ್ಪೆಕ್ಟೆಡ್, ನಾನು ಅನ್ಕೊಂಡಿದ್ದಿಲ್ಲ ಇದು ಸಿಗುತ್ತೆ ಅಂತ. ಸಿಕ್ಕಿದ್ದು ನನ್ನ ಲಕ್ ಅನ್ಕೊಬೇಕು. ಗಾಯ್ಸ್, ಈಗ ತಾನೇ ಜಸ್ಟ್ ಕಾಳು ತಿಂದೆ. ಇವಾಗ ಸ್ವಲ್ಪ ಹೊಲ ಕಡೆ ಹೋಗಿ ಬರೋಣ. ಅಮ್ಮ, ಏನು ಮಾಡ್ತಿದ್ದೀರಾ? ಚಪಾತಿ ಪಲ್ಯ ಜೊತೆಗೆ ಮೊಟ್ಟೆ ಏನಾದ್ರು ಸಿಗುತ್ತಾ? ಹಾಂ, ಮೊಟ್ಟೆ ಪಲ್ಯ ಮಾಡ್ತೀರಾ? ವೆರಿ ಗುಡ್, ಮಾಡಿ. ನಾನು ಸ್ವಲ್ಪ ಹೊಲ ಕಡೆ ಹೋಗಿ ಬರ್ತೀನಿ. ಗಾಯ್ಸ್, ನಿಮಗೆ ನನ್ನ ತೋಟ ತೋರಿಸ್ತೀನಿ ಬನ್ನಿ. ಗಿಡ ಇದೆ ಗಾಯ್ಸ್. ಯಾವ ಗಿಡ? ಹೂವಿನ ಗಿಡ ಏನಮ್ಮ ನೋಡಿ, ನಮ್ಮ ಜೇಟಿ ಇಲ್ಲಿ ನಿಂತಿದೆ. ಗಿಡ ತಾಂಡು ಇದೆ ಅಪ್ಪಾಜಿ, ಇಲ್ಲೈತೆ, ಒಣಗಿದಮ್ಮ ಆಲ್ರೆಡಿ. ನೋಡಿ ಗಾಯ್ಸ್, ಇದೆ ನಾವು ಹೊಲಕ್ಕೆ ಹೋಗೋದಾರಿ. ನಮಗೆಲ್ಲ ಡೈಲಿ ಆಫ್ ರೋಡ್ನೇ, ನಾವು ಅಡ್ಡಾಡೋದೆ ಡೈಲಿ ಆಫ್ ರೋಡಲ್ಲಿ. ನಮಗೆ ಯಾವುದೇ ಥರ ಮತ್ತೆ ಆಫ್ ರೋಡ್ ಗೀಫ್ ರೋಡ್ ಎಲ್ಲ ಸಪ್ರೇಟಾಗೆಲ್ಲ ಹೋಗಲ್ಲ. ಓಕೆ, ಹೀಗೆ ಆಫ್ ರೋಡ್, ಡೈಲಿ ಆಫ್ ರೋಡ್ ಗಾಯ್ಸ್. ನಮಗೆ ಅಕ್ಕನ ಆಫ್ ರೋಡಿಗೆ ನಾವು ಬೇರೆ ಕಡೆ ಹೋಗೋದೇ ಬೇಕಾಗಿಲ್ಲ. ಸೊ ಇಲ್ಲಿ ಭಾಳ ಹುಷಾರಾಗಿ ಓಡಾಡಬೇಕು ಮಧ್ಯಾಹ್ನ ಟೈಮು, ಯಾಕಂದರೆ ಭಾಳ ಹಾವುಗಳು ಹಂಗೆ ಪಾಸ್ ಆಗ್ತಿರ್ತವೆ ಬಿಸಿಲಲ್ಲಿ. ನೋಡಿ, ಇದೆ ನಮ್ಮ ತೋಟ. ಸೊ ನಿನ್ನೆ ಜಸ್ಟ್ ಇಲ್ಲೇ ಒಂದು ಹಾವು ಪಾಸ್ ಆಯ್ತು ಮಧ್ಯಾಹ್ನ. ಸುಮ್ಮನೆ ದಪ್ಪ ಇತ್ತು, ದೊಡ್ಡದಿತ್ತು ಗಾಯ್ಸೋದು. ಅದ್ರ ಮೇಲೆ ಬರೆ ಇತ್ತು, ಥರ ಕೆರೆ ಇತ್ತು, ಲೈನ್ಸು. ಇದೇನು ಗೊತ್ತಿಲ್ಲ, ಕೆರೆ ಅನ್ಬೋದು. ಸೊ ಇದು ನಮ್ಮ ತೋಟದ ಮನೆ. ನೋಡಿ, ಇಲ್ಲಿ CC ಕ್ಯಾಮ್ರಾ ಇಟ್ಟಿದ್ದೀವಿ, ಸೋಲಾರ್ CC ಕ್ಯಾಮ್ರಾ. ಸೊ ನೋಡಿ, ಸಸ್ತಾ ಜುಗಾಡ್ ಮಾಡ್ಕೊಂಡಿದ್ದೀನಿ ನಮ್ಮ ಗಿಡ ತರಕ್ಕೆ. ಯಾವ ಥರ ಜುಗಾಡ್ ಅಂದರೆ ಈ ಥರ. ಇನ್ನೊಬ್ರು ಯಾರು ಸಿಗಲಿಲ್ಲ ಅಂದರೆ ಜೊತೆಯಲ್ಲಿ ಈ ಥರ ಜುಗಾಡ್ ಮಾಡ್ಕೋಬೇಕು ನಾವು. ಸೊ ಓಕೆ ಗಾಯ್ಸ್, ಈಗ ಗಿಡ ತಂದಿದ್ದಾಯಿತು. ಬಟ್ ನಾನು ನೆಡಲ್ಲ, ಯಾಕಂದರೆ ನಮ್ಮ ಮನೇಲಿ ಬೈತಾರೆ, ಗಿಡ ನೆಡಬೇಡ ನೀನು. ಸೊ ದೊಡ್ಡವ್ರ ಹಿರಿಯರ ಹತ್ರ, ವಯಸ್ಸಾದವ್ರ ಹತ್ರ ನಡೆಸ್ಬೇಕು ಅಂತ ಹೇಳ್ತಾರೆ ಗಿಡ ನೆಡ್ಸೋವಾಗ. ಸೊ ನೋಡಿ, ಮೊನ್ನೆ ತಾನೇ ರೂಟ್ ಹೊಡ್ಸಿದ್ದೀನಿ, ಹಿಂಗಾಗಿದೆ. ಸೊ ನೋಡಿ, ಒಂಬಳೆ ಹೊಡೆದಿದೆ. ಒಂಬಳೆ ಹೊಡೆದಿದೆ ಗಾಯ್ಸ್. ಮೊನ್ನೆ ನಮ್ಮ ತೋಟದಲ್ಲಿ ಒಂಬಳೆ ಪೂಜೆ ಕೂಡ ಮಾಡಿದ್ವಿ. ಸೊ ಏನಪ್ಪ ಅಂದರೆ ಒಂಬಳೆ ಹೊಡೆದಿದೆ, ಬಟ್ ಇದು ಸ್ಟ್ರಾಂಗ್ ಒಂಬಳೆ ಅಲ್ಲ. ನಿಮಗೆ ಇದರಲ್ಲಿ ಕಾಯೆಲ್ಲ ಇವಾಗ ಹಿಡಿಯಲ್ಲ. ಇನ್ನೊಂದು ವರ್ಷ ಹೋಗ್ಬೇಕು. ಎಕ್ಸಾಕ್ಟ್ಲಿ 5 ಇಯರ್ಸ್ಗೆ ಒಂಬಳೆ ಹೊಡೆದು ಕ್ಲೀನಾಗಿ ಕಾಯಿ ಹಿಡಿತವೆ. 4 ಇಯರ್ಸ್ಗೂ ಹಿಡಿತವೆ, ಬಟ್ ಅದಕ್ಕೆ ಭಾಳ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿರಬೇಕು. ಅದ್ರ ಬಗ್ಗೆನೇ ಭಾಳ ಶ್ರದ್ಧೆ ಇರಬೇಕು, ಅವಾಗ ತಾನೇ ಅದು ನೀಟಾಗಿ ಒಂಬಳೆ ಹೊಡೆಯುತ್ತೆ. ಸೊ ನೋಡಿ, ಒಂಬಳೆ ಪೂಜೆ ಮಾಡಿದ್ವಿ ಅಂತ ತಾನೇ, ಮೊನ್ನೆ ತಾನೇ ನೋಡಿ ಪೂಜೆ ಮಾಡಿದ್ವಿ, ಸಖತ್ತಾಗಿ.
ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ, ಒಂದು ಒಳ್ಳೆ ನೆಮ್ಮದಿ ಸಿಗುತ್ತೆ, ಗೈಸ್. ನೀವು ತೋಟಕ್ಕೆಲ್ಲ ಬರಬೇಕು, ನಿಮ್ಮ ತೋಟ ಇದ್ದರೆ ತೋಟ ಬಂದುಬಿಟ್ಟು ಸ್ವಲ್ಪ ನೆಮ್ಮದಿ ಪಡಿಬೇಕು. ಸೊ ನೋಡಿ ಕರೆಂಟ್ ಬಂದಿದೆ, ಡ್ರಿಪ್ ಎಲ್ಲ ಆನ್ ಆಗಿದೆ, ಅದಕ್ಕೆ ವಾಲ್ ಲಾಕ್ ಹೋಗಿದೆ ಗೈಸ್, ಈಗ ಸ್ವಲ್ಪ ಲೀಕ್ ಆಗ್ತಿದೆ, ಅದನ್ನ ಚೆಕ್ ಮಾಡಬೇಕು. ಈಗ ವಾಲ್ ತಿರುಗೋಣ. ನಿನ್ನೆ ಆ ಕಡೆ ವಾಲ್ ಬಿಟ್ಟಿದ್ದೆ, ಆ ಕಡೆ ಫುಲ್ ಆ ಕಡೆ. ಸೊ ಈಗ ಈ ವಾಲ್ನ ಬಿಟ್ಬಿಟ್ಟು ಈ ವಾಲ್ನ ಆನ್ ಮಾಡಿ ಮತ್ತೆ ಆ ವಾಲ್ನ ಬಂದ್ ಮಾಡ್ಬೇಕೀಗ. ಸೊ ನೋಡೋಣ, ಈಗ ಈ ವಾಲ್ನ ಆನ್ ಮಾಡೋಣ. ಸೊ ಗೈಸ್ ವಾಲ್ ಆನ್ ಮಾಡಿದ್ದಾಯಿತು. ಸೊ ಗೈಸ್ ಈಗ ತಾನೇ ಈ ಕಡೆ ವಾಲ್ನ ಆನ್ ಮಾಡಿದ್ದೀನಿ. ಸೊ ಈ ಒಂದು ಫ್ಲಾಟ್ ಏನಿದೆ ಈ ಕಡೆ, ಈ ಭಾಗಕ್ಕೆ ನೀರು ಹೋಗುತ್ತೆ ಈಗ. ಸೊ ಆ ಕಡೆ ಹೋಗ್ಬಿಟ್ಟು ಅಲ್ಲಿ ಬಂದ್ ಮಾಡ್ಕೊಂಬರೋಣ, ಅಲ್ಲಿ ಇವಾಗ ನೀರು ಹೋಗಲ್ಲ. ಸೊ ಓಕೆನಾ, ಬನ್ನಿ ಅಲ್ಲಿ ತೋರಿಸ್ತೀನಿ. ನೋಡಿ ಗೈಸ್, ಇದು ಮೊನ್ನೆ ತಾನೇ ಗಿಡ ಹಾಕ್ಸಿದ್ದೀನಿ, ಗಿಡ ಹೋಗಿತ್ತು. ಸೊ ಅದಕ್ಕೆ ಡ್ರಿಪ್ ಕೂಡ ರೆಡಿ ಇದೆ, ಈಗ ಚೆನ್ನಾಗಿ ನೀರು ಹೋಗ್ತಿದೆ. ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ಸೊ ಈ ವಾಲಲ್ಲಿ ಸ್ವಲ್ಪ ನೀರು ಅಂದರೆ ನಿಮ್ಗೆ ಏನಾದರೂ ಕಸ ಇದ್ದರೆ ಈ ವಾಲಲ್ಲಿ ಬರುತ್ತೆ. ಸೊ ಇದನ್ನ ಸ್ವಲ್ಪ ಅವಾಗವಾಗ ಓಪನ್ ಮಾಡಿಬಿಡಬೇಕು, ಓಪನ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಸೊ ಓಪನ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಇದರಲ್ಲಿರುವಂಥ ಕಸ ಏನಾದರೂ ಸಿಕ್ಕೊಂಡಿದ್ರೆ ಹೊರಗಡೆ ಹೋಗುತ್ತೆ. ಸೊ ಇದಾದಮೇಲೆ ಇದನ್ನು ಸ್ವಲ್ಪ ಬಿಟ್ಟು ಕ್ಲೋಸ್ ಮಾಡಬೇಕು. ನಿಮಗೆ ಆವಾಗಲೇ ಹೇಳಿದೆ ತಾನೇ, ಅಲ್ಲಿ ನಿನ್ನೆ ಈ ವಾಲ್ನ ಓಪನ್ ಮಾಡಿದ್ದೆ, ಸೊ ಆ ವಾಲ್ನ ಬಂದ್ ಮಾಡಿದ್ದೆ. ಸೊ ಅದಕ್ಕಾಗಿ ಇವಾಗ ಈ ವಾಲ್ನ ಕ್ಲೋಸ್ ಮಾಡಿಬಿಟ್ಟು ಆ ವಾಲ್ಗೆ ಜಾಸ್ತಿ ನೀರೋಗಿ ಮಾಡಬೇಕು. ಸೊ ಈ ಎರಡು ವಾಲ್ ಕ್ಲೋಸ್ ಆಗಿದ್ದಾಯಿತು. ಈಗ ಸರಿಯಾಗಿ ಅಲ್ಲಿ ಜಾಸ್ತಿ ನೀರು ಹೋಗುತ್ತೆ. ನೋಡಿ ಇಲ್ಲೊಂದು ಸಿಂಗಲ್ ವಾಲ್ ಇದೆ, ಈ ವಾಲ್ ಹಂಗೆ ಇರಲಿ, ಯಾಕಂದರೆ ಈ ಕಡೆ ಗಿಡ ಸ್ವಲ್ಪ ಬೆಳವಣಿಗೆ ಇಲ್ಲ, ಯಾಕಂದರೆ ನೀರಿನ ಸಮಸ್ಯೆ. ಡ್ರಿಪ್ ಬ್ಲ್ಯಾಕ್ ಆಗಿಬಿಡೋದು, ನಮ್ಮದು ಸಾಲ್ಟ್ ವಾಟ್ರು ಹಾರ್ಡ್ ವಾಟರ್ ಆಗಿರೋದ್ರಿಂದ ನೀರಿಂದು ಡ್ರಿಪ್ ಬ್ಲ್ಯಾಕ್ ಆಗಿಬಿಡೋದು. ಸೊ ಆದ ಕಾರಣ ಈ ವಾಲ್ ಇವತ್ತು ಹಾಗೆ ಇರಲಿ. ನಿನ್ನೆ ತಾನೇ ಇದನ್ನೆಲ್ಲ ರೆಡಿ ಮಾಡಿದ್ದೆ ಗೈಸ್, ಮತ್ತೆ ಈ ಡ್ರಿಪ್ಪು ಲೀಕ್ ಆಗ್ತಿದೆ. ಸೊ ಇದನ್ನು ಇವಾಗ ರೆಡಿ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ನಾಳೆ ರೆಡಿ ಮಾಡೋಣ, ನಾನು ಇನ್ನು ಕಾಲೇಜ್ಗೆ ಹೋಗ್ಬೇಕು, ಇವತ್ತು ಮಧ್ಯಾಹ್ನ ಎಕ್ಸಾಮ್ ಇದೆ. ಸೊ ನೋಡಿ ಇದೇ ನಮ್ಮ ತೆಂಗಿನ ತೋಟ. ಸೊ ಆಲ್ರೆಡಿ ಅಪ್ಪಾಜಿ ಬಂದು ಬೆಳಗ್ಗೆ ನಮ್ಮಪ್ಪ ಕಾಯಿ ಆರಿಸಿರ್ತಾರೆ, ಕಾಯಿ ಆರಿಸ್ಬಿಟ್ಟು ಆಲ್ರೆಡಿ ರೂಮಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಏನಾದರೂ ಕಾಯಿ ಬಿದ್ದಿದ್ರೆ. ಸೊ ಇವಾಗ ಇನ್ನೊಂದು ಈ ರೂಟ್ ಓಡಿಸಿದ ಕಾರಣ ಹೇಳ್ತೀನಿ ನೋಡಿ. ರೂಟ್ ಓಡಿಸಿದ್ದು ನಾನು ತೊಗರಿ ಹಾಕ್ಬೇಕಂತ ಮೇನ್ ಪ್ಲಾನ್ ಇತ್ತು, ಮಾರ್ಚಲ್ಲಿ ಬನಾನ ಹಾಕ್ಬೇಕಂತಿತ್ತು. ಸೊ ಬಾಳೆ ಹಾಕ್ಬೇಕಂತಿತ್ತು ಗೈಸ್. ಸೊ ಅಪ್ಪಾಜಿ ಹೇಳಿದ್ರು ಬಾಳೆ ಬೇಡ, ಭಾಳ ಕಸ ಆಗುತ್ತೆ ಅಂತ. ಬಟ್ ಈ ಅಡಿಕೆಗೆ ಕಸನೇ ಮೇನ್ ಇಂಪಾರ್ಟೆಂಟು. ಸೊ ಬಾಳೆಯಲ್ಲಿ ಇರುವಂಥ ಪೊಟ್ಯಾಷಿಯಂ ಕಂಟೆಂಟು ಇದಕ್ಕೆ ಭಾಳ ಬೇಕಾಗಿದೆ. ಸೊ ಆದರೆ ನಮ್ಮ ಅಪ್ಪಾಜಿ ಬೇಡ ಅಂತಂದೇಳಿ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದರು. ಸೊ ಅದಕ್ಕಾಗಿ ಬಾಳೆ ಹಾಕೋಕ್ಕಾಗಲಿಲ್ಲ. ಹೋಗ್ಲಿ ಬಿಡಿ ಅಂತಂದೇಳಿ ತೊಗರಿ ಹಾಕೋಣ ಅಂತ ಹೇಳಿದ್ರು, ಅದಕ್ಕಾಗಿ ರೂಟ್ ಓಡಿಸಿದ್ವಿ. ಬಟ್ ಇವಾಗ ಏನು ಹೇಳ್ತಿದ್ದಾರೆ ಅಂದರೆ ತೊಗರಿನೂ ಹಾಕೋಕ್ಕಾಗಲ್ಲ, ಟೈಮ್ ಆಗಿದೆ, ಬರೀ ಸೊಪ್ಪು ಮಾತ್ರ ಆಗುತ್ತೆ ಅಂತಾರೆ. ನಂದು ಪಪ್ಪಾಯ ಅಂತ ಪ್ಲ್ಯಾನ್ ಇತ್ತು ಜುಲೈ ತಿಂಗಳಲ್ಲಿ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಪಪ್ಪಾಯದವರು, ಸೊ ಪಪ್ಪಾಯಿಗೆ ಜಾಸ್ತಿ ನೀರು ಬಿಡೋಂಗಿಲ್ಲ, ನೀವು ಅಡಿಕೆಗೆ ಜಾಸ್ತಿ ನೀರು ಬಿಡ್ತೀರಾ, ಅವಾಗ ಪಪ್ಪಾಯ ಗಿಡ ಏರಿಕೆ ಆಗಲ್ಲ, ಬರೋದೇ ಇಲ್ಲ, ಎಲ್ಲ ಎಡವಟ್ಟಾಗುತ್ತೆ ಅಂದರೆ. ಮತ್ತು ಇನ್ನೊಂದು ಏನು ಹೇಳ್ತಿದ್ದಾರೆ, ಪಪ್ಪಾಯನೂ ಸ್ವಲ್ಪ ರೇಟ್ ಕಮ್ಮಿ ಇದೆ, ಈಗ ತಾನೇ ರೈಸ್ ಆಗ್ತಿದೆ ಅಂತಿದ್ದಾರೆ. ಸೊ ನೋಡೋಣ ಗೈಸ್, ಕಮೆಂಟ್ ಮಾಡಿ ಏನು ಹಾಕೋಣ ಅಂತಂದು. ಇದರಲ್ಲಿ ಈ ಅಡಿಕೆಯಲ್ಲಿ ಇಂಟರ್ ಕ್ರಾಪ್ ಆಗಿ ಏನು ಹಾಕ್ಬೋದು ಅಂತಂದೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಡಿಕೆಯಲ್ಲಿ ಟ್ವಿನ್ಸ್ ಅಂದರೆ ಅವಳಿ ಜವಳಿ ಗಿಡ ಇನ್ನೊಂದು ಹುಟ್ಟಿದೆ. ಈಗ ತಟ್ಟಿಲಿ ನೀರಿದೆಯಾ ಅಂತ ನೋಡೋಣ. ನೀರಿದ್ದರೆ ಓಕೆ, ನೀರಿದೆ, ಅಪ್ಪಾಜಿ ನೀರು ಇಳಿಸಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ನೀರು ಆಲ್ರೆಡಿ ಏರಿದೆ. ಸೊ ನಿನ್ನೆ ಫುಲ್ಲು ಕರೆಂಟಿನ ಸಮಸ್ಯೆ ಇತ್ತು ಗೈಸ್ ಮೊನ್ನೆ. ಸೊ ಅದಕ್ಕಾಗಿ ನೀರಿದ್ದಿಲ್ಲ. ಸೊ ನಿನ್ನೆ ಎಲ್ಲ ಕ್ಲೀನ್ ಮಾಡಿ ತಟ್ಟಿಲಿ ನೀರು ಬಿಟ್ಟಿದ್ವಿ. ಸೊ ಬೆಳಗ್ಗೆ ತಾನೇ ನೀರು ಏರಿದ್ದಾವೆ. ಸೊ ಈಗ ಡ್ರಿಪ್ಪಿಗೆಲ್ಲ ನೀರು ಹೋಗ್ತಿದ್ದಾವೆ. ಸೊ ನಿಮ್ದು ಏನಾದರೂ ತೋಟ ಇದ್ದರೆ, ಹೊಲ ಇದ್ದರೆ ಅದನ್ನು ಇಂಪ್ರೂವ್ ಮಾಡಿ, ಅದರಲ್ಲಿ ಓಡಾಡಿ, ಜಾಸ್ತಿ ಅದ್ರ ಬಗ್ಗೆ ಒಡನಾಟ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಫಿಸಿಕಲಾಗಿ ಸ್ವಲ್ಪ ಓಡಾಡೋಕ್ಕೂ ಹೆಲ್ಪ್ ಆಗುತ್ತೆ, ನೀವು ಫಿಸಿಕಲಾಗಿ ದಣಿಬೇಕು ಆವಾಗಲೇ. ಈಗ ನೀವು ಹಾಸನ ಅಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ನೋಡಿದ್ದೀರ. ಸೊ ಅದೇನಪ್ಪ ಅಂದರೆ ಅವ್ರಿಗೂ ಲೈಫ್ ಸ್ಟೈಲಿಂದ ಆ ಥರ ಆಗಿದೆ. ಸೊ ಅದಕ್ಕೆ ಮೈ ಸ್ವಲ್ಪ ದಣಿಲಿ. ಈ ಭೂಮಿಯಲ್ಲಿ ಇರುವಂಥ ಒಂದು ಸುಖ ಗೊತ್ತಿಲ್ಲ ನಿಮಗೆ. ಸೊ ಓಡಾಡಿ, ನಿಮ್ಗೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಎಲ್ಲಿ ಹೋಗಿ ದಣಿಬೇಕಂಬೋದೇನಿಲ್ಲ, ಜಿಮ್ಗೆ ಹೋಗ್ಬಿಟ್ಟು ಇಲ್ಲೇ ಬಂದು ಅಂದರೆ ಸಾಕು. ಸೊ ಆ ಗಿಡ ಅಲ್ಲಿ ಆಮೇಲೆ ಇವ್ರು ಯಜಮಾನ್ರು ಬರ್ತಾರೆ, ಅವ್ರು ಕೂಡ ಹಾಕ್ಸಿರಾಯ್ತು. ನೋಡಿ ನೀರು ಹೋಗ್ತಿದೆ. ಸೊ ನೋಡಿ ಗೈಸ್, ಇಷ್ಟೇ. ನಿಮ್ಮದೇ ತೋಟ, ನಿಮ್ಮದೇ ಬಿಸ್ನೆಸ್ ಈ ಥರ ಇದ್ದರೆ ಏನಪ್ಪ ಅಂದರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ವರ್ಕ್ ಮಾಡ್ಬೋದು, ಯಾವಾಗ ಬೇಡ ಅನ್ಸುತ್ತೆ ಅವಾಗ ಬಿಟ್ಟು ಹೋಗ್ಬೋದು. ಸೊ ಯಾರಿಗೂ ಪರ್ಮಿಷನ್ ಕೇಳೋ ಅವಶ್ಯಕತೆ ಇರೋದಿಲ್ಲ, ಎಲ್ಲ ನಿಮ್ಮದೇ ಆಗಿರುತ್ತೆ. ಸೊ
ಅದಕ್ಕೆ ಯಾವಾಗಲೂ ಓನಾಗಿ ಏನಾದರೂ ಮಾಡೋಕ್ಕೆ ಯೋಚನೆ ಮಾಡಿ. ಸೊ ಗೈಸ್ ಇವಾಗ ಮನೆಗೆ ಹೋಗೋಣ ಬನ್ನಿ. ಸೊ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಅಮ್ಮ ಏನಾದರೂ ಊಟಕ್ಕೆ ಮಾಡಿರ್ತಾರೆ. ಸೊ ಊಟ ಮಾಡ್ಕೊಂಡು ಕಾಲೇಜ್ಗೆ ಹೋಗೋಣ. ಸೊ ಗಾಯ್ಸ್ ಈಗ ತಾನೇ ಹೊಲಕ್ಕೆ ಹೋಗಿ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಸೊ ಜಿಪ್ ಆಗ್ಬಿಡುತ್ತೆ. ಇದಕ್ಕೆ ಜಿಪ್ ಹಾಕಿ ಬಂದ್ರು, ಜಿಪ್ ಹಾಕ್ಸಿದ್ವಿ. ಅಮ್ಮ ಏನ್ ಮಾಡಿದೆ ಟಿಫನ್? ಚಪಾತಿ ಪಲ್ಯ. ಅಬಾವ್ ಓಕೆ. ಏನಮ್ಮ ಏನ್ ಕೊಡ್ತೀಯ ಕಾಸು? ಇಷ್ಟೊಂದು ಕಾಸು? ಇಷ್ಟೊಂದು ಕಾಸಲ್ಲ, ಎಷ್ಟೈತೆ? ಏನ್ ಮಾಡ್ತಾರೆ ಹೌಸ್ ವೈಫ್? ಭಾಳ ಇಲ್ಲ. ಮತ್ತೆ ಏನಾದ್ರು ನೌಕರಿ ಇದ್ರೆ ಏನಾದ್ರು ಇನ್ಕಮ್ ಇದ್ರೆ ಕೊಡಾರೇನ? ಪ್ರೀತಿ ಕೊಟ್ಟಾರೆ, ಅಷ್ಟು ಸಾಕು ನಮ್ಮಮ್ಮ. ಈಗ ಊಟ ಮಾಡೋಣ ಗೈಸ್. ಊಟ ಮಾಡಿಬಿಟ್ಟು ಕಾಲೇಜ್ಗೆ ಹೋಗೋಣ. ಎಷ್ಟು ಕೊಟ್ಟೆ ಚಪಾತಿ ನನಗೆ? 3 ತಪ್ಲಕ್ಕ. ಹೌದಾ? ಈ ಎಗ್ ಪಲ್ಯ ಯಾರು ಹಾಕ್ತಾರೆ? ನಿಮ್ಮಪ್ಪ ಹಾಕ್ತಾನ ಬಂದು? ನಮ್ಮಪ್ಪ ಯಾಕೆ ಹಾಕ್ತದೆ? ನೀನು ಎದಕ್ಕೆ ಮಾಡ್ಕೊಂಡ್ ನಮ್ಮಪ್ಪ ಸೂಪರ್. ಆಲ್ರೆಡಿ 2 ಬಾರಿಸಿದ್ದೀನಿ, ಇದು 3ನೇ. ನಮ್ಮವ್ವ ಎಷ್ಟು ಅಂತ ಕಷ್ಟಪಡ್ತೈತಿ, ಅದಕ್ಕೆ ಹೇಳ್ದೆ ಮದುವೆ ಮಾಡಂತ. ನೀನು ಕೇಳಲ್ಲ ನನ್ನ ಮಾತು. ಹೆಂಗಿರ್ಬೇಕು ಹೇಳು ನಿನ್ ಸೊಸೆ? ಹಾ, ಚೆನ್ನಾಗಿರಕ್ಕ ಅಂತ ನೋಡಕ್ ಚೆನ್ನಾಗಿರಕ್ಕ. ಆಮೇಲೆ ಕೆಲಸ ಬರ್ಲಿಲ್ಲಪ್ಪ ಅವಳಿಗೆ. ಅಲ್ಲ ನಿನ್ ಕೆಲಸ ಕಮ್ಮಿ ಮಾಡಕಂತ ಅವಳು ಕರ್ಕೊಂಬ ಅಂತ ನಾನಿದ್ರೆ ಹೌದೌದು ಕರೆಕ್ಟ್ ಐತಿ. ಹೇಳ್ಕೊಡಕ್ ನೀನು. ಈಗ ನಿಮ್ಗೆ ಇನ್ನೊಬ್ಬ ಇಂಪಾರ್ಟೆಂಟ್ ಪರ್ಸನ್ ನನಗೆ ತೋರಿಸ್ತೀನಿ. ಯಾರಂತ ನೀವೆಲ್ಲ ಗೆಸ್ ಮಾಡಿರ್ತಾರೆ. ಗೆಸ್ ಮಾಡಿದ್ರೆ ಗೆಸ್ ಮಾಡುವಂತೆ. ಸೊ ಈಗ ಅವರಿಗೆ ಊಟ ಕೊಡೋಣ ಆಯ್ತಾ? ನೋಡಿ, ಇವರೇ ಆ ಇಂಪಾರ್ಟೆಂಟ್ ಪರ್ಸನ್. ಡಲಿ ಗೋಯ್. ಏನು ಸ್ಟೇ ಸಿಟ್ 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 ಡಲಿ ಸಿಟ್. ಗುಡ್ ಬಾಯ್. ನೋ ಸಿಟ್. ಅವ್ನು ಸ್ವಲ್ಪ ಅಗ್ರೆಸಿವ್ ಆಗಿದೆ ನನಗೆ. ಸೊ ಅವ್ನು ಊಟಕ್ಕೆ ಇಟ್ಟಾಯಿತು. ಈಗ ಏನಿದ್ರು ಕಾಲೇಜ್ಗೆ ಹೋಗ್ತಾ ದಾರಿ ಮಾತಾಡ್ತೀನಿ. ಸೊ ಗೈಸ್ ಈಗ ತಾನೇ ಜಸ್ಟ್ ನಡ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಬಸ್ ಹೇಳ್ಬಿಟ್ಟು. ಸೊ ಯಾವತ್ತು ಲೈಬ್ರರಿಲಿ ಇರದೇ ಇರೋ ನಮ್ಮ ಹುಡುಗರು ಇವತ್ತು ಲೈಬ್ರರಿಲಿ ಇರ್ತಾರೆ, ಇವತ್ತು ಓದ್ತಾ ಇರ್ತಾರೆ. ಬನ್ನಿ ತೋರಿಸ್ತೀನಿ. ನಮ್ಮ ಟಾಪರ್ ಆಫ್ ದಿ ಕಾಲೇಜ್. ನಮ್ಮ ಕಾಲೇಜಿನ ಟಾಪರ್ ಯಾರು? ಹಿಯರ್ ಈಸ್ ದ ಬಾಸ್. ಐ ಆಮ್ ದ ಬಾಸ್. ಸಲಾರ್ ಪಾರ್ಟ್ 3 ಹಿಂದೆ ಡೈಹರ್ಡ್ ಫ್ಯಾನ್ ಆಫ್ ಪ್ರಭಾಸ್. ಇನ್ನು ಈ ಬರೀ ಓದ್ತಾನಂದ್ರೆ ಏನು ಓದೋದು? ಅದಕ್ಕೆ ಓದ್ಕೊಂತೀವಿ. ನೀವು ಯಾರು ಓದಿರೋದಿಲ್ಲ ಆಗ್ತಾರೆ. ಇಲ್ಲೇ ನೋಡಿ ರಿಯಲ್ ಟಾಪರ್ ನೋಡಿ. ಲೈಬ್ರರಿ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಸೊ ಗಾಯ್ಸ್ ಇವಾಗ ಸ್ಟಡಿ ಮಾಡೋಣ ಅಂದರೆ ಯಾವಾಗ ಹೇಳಿ? ನಮಗೆ ಸಿಲೆಬಸ್ ನೋಡ್ತಾ ಇರೋದು ಇವಾಗ. ನಾವು ಲಾಸ್ಟ್ ಮಿನಿಟ್ ಸ್ಟಡಿ ಅಂತಾರಲ್ಲ ಅದೇ ನೋಡಿ. ಸುಮ್ಮನೆ ರೋಬೋ ಮೂವಿದು ರಿವಿಷನ್ ಆಗುತ್ತೆ. ನಮ್ಮ ಹುಡುಗರು ಲಾಸ್ಟ್ ಮಿನಿಟಲ್ಲಿ ಎಲ್ಲ ರೋಬೋಸ್ ಹಾಕ್ತಾರೆ ನೋಡ್ರಿ. ಇಲ್ಲಿ ಸ್ಕ್ಯಾನಿಂಗ್ ಅಷ್ಟೇ, ಸುಮ್ಮನೆ ಮೈಂಡಲ್ಲಿ ಹಂಗೆ ಪ್ರಿಂಟ್ ಆಗುತ್ತೆ.
ಸರಿ ನೆಕ್ಸ್ಟ್ ಈ ಥರ ಇದು ಅಂತ ನಿಮ್ಗೆ ಆನ್ಸರ್ ಬರಲಿಲ್ಲ ಅಂದ್ರೆ ಏನು ಬರೀತೀಯ? ಆನ್ಸರ್ ಬರಲಿಲ್ಲ ಅಂದ್ರೆ ಏನು ಬರೀತೀಯ? ಸೊ ಗಾಯ್ಸ್ ಈಗ ತಾನೇ ಜಸ್ಟ್ ನಾವು ಲೈಬ್ರರಿಯಿಂದ ಹೊರಗೆ ಬಂದ್ವಿ. ಲೈಬ್ರರಿಯಲ್ಲಿ ನೋಡಿದ್ರಲ್ಲ ಜನಸಾಗರ. ಗಾಯ್ಸ್ ನಿಮಗೆ ಇಲ್ಲೊಬ್ರು ಚಾಟ್ GPT ಕಿಂಗ್ ತೋರಿಸ್ತೀನಿ. ಹಿಂಗಿಲ್ಲ ಬಿಡಿ ಬ್ರೋ, ಮಾಡಿರೋದೇ 2 ಫೋಟೋ ಎಲ್ಲಿ ತೋರ್ಸು ನೋಡಿ. ಚಾಟ್ GPT ಕರೆಕ್ಟಾಗಿ ಯೂಸ್ ಮಾಡೋದು ನಮ್ಮ ಕಾಲೇಜಲ್ಲಿ ಯಾರಪ್ಪ ಅಂದರೆ ಅದು ಮಣಿ. ಇವಾಗ ಊಟದ ಸಮಯ, ಊಟಕ್ಕೆ ಹೋಗೋಣ. ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಊಟ ಮಾತ್ರ ಕರೆಕ್ಟ್ ಟೈಮ್ ಮಾಡ್ಬಿಡುತ್ತೆ ನಾವು. ಸೊ ಗೈಸ್ ಈಗ ತಾನೇ ಜಸ್ಟ್ ಊಟ ಮಾಡ್ಕೊಂಡು ಬಂದ್ವಿ. ಮನೆ ಹೇಗಿತ್ತಪ್ಪ? ಎಗ್ ರೈಸ್ ಸೂಪರ್ ಆಗಿದೆ. ನಮ್ಮ ಕಾಲೇಜ್ ಹುಡ್ರಿಗೆ ಅದನ್ನೇ ಬಿರಿಯಾನಿ ಇದೆ, ಎಗ್ ರೈಸ್ನೇ ಇಲ್ಲ. ಮೋಸ್ಟ್ ಆಫ್ ದಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಗ್ ರೈಸೇ ಇಲ್ಲ ಅಲ್ವಾ? ನಿಜಾನವ್ರು ಕಮೆಂಟ್ ಮಾಡಿ. ನಿಮ್ಗೆ ಅನಿಸ್ತಾ ಇರ್ಬೋದು ಇವನಿಗೆ ಎಕ್ಸಾಮ್ ಇದೆ ಅನ್ನೋ ಟೆನ್ಷನೇ ಇಲ್ಲ ಅಂತ. ನನಗೆ ಟೆನ್ಷನ್ ಇಲ್ಲ, ಯಾಕಂದ್ರೆ ನಾನು ಪ್ರಿಪೇರ್ ಆಗಿಲ್ಲ. ಓಕೆ ಗೈಸ್ ಈಗ ಕಾಲೇಜ್ಗೆ ಹೋಗೋಣ. ಹುಡ್ರು ಏನೋ ಓದ್ಕೊಂತಾರೆ, ಓದ್ಕೊಂಡ್ಲಿ ನಾವು ಸ್ವಲ್ಪ ನೋಡ್ಕೊಳ್ಳೋಣ. ಲಾಸ್ಟ್ ಮೂಮೆಂಟಲ್ಲಿ ನೋಡಿದ್ದೆ ಬರೋದು. ಓದೋದೇನಿಲ್ಲ, ಜಸ್ಟ್ ನೋಟಿಸ್ ಬೋರ್ಡಲ್ಲಿ ಹೋಗಿ ಎಲ್ಲಿದೆ ನಮ್ಮ ಕ್ಲಾಸ್ ರೂಮ್ ಅನ್ನೋದು ನೋಡ್ಕೊಳ್ಳೋದು ಅಷ್ಟೇ. ಯಾರು ಕಮ್ಸ್ತ ಜಾಸ್ತಿ ಏನು ಓದಿಲ್ಲ, ಅಣ್ಣ ಓದ ನೋಡಲ್ಲ. ಫೋನ್ ಮಾಡಿ ನಾನು ಓದಿಲ್ಲ ಅಲ್ಲ, ನೀನು ಪೇಪರ್ ನೋಡಿ ಎತ್ತೋಗ್ತೀನಿ ನನಗೆ ಗೊತ್ತಿಲ್ಲ. ಅದೇನು ಪಕ್ಕ ನೋಡು. ಸ್ಟಡಿ ಮಾಡಿ ನಿದ್ದೆ ಎಲ್ಲ ಬಂದಿದ್ದಾನೆ. ನಮ್ಮ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಹೋಗ್ತಾರೆ. ಲಾಸ್ಟ್ ಮೂಮೆಂಟ್ ಸ್ಟಡಿ ಎಕ್ಸಾಮ್ ಆದಾಗ ಎಲ್ಲಿ ಕೂಗ್ತಾ ಇದೆಯಾ? ನನ್ನ ಅಲ್ಲಿದ್ದೀನ ನೋಡಿ. ಫುಲ್ ಸ್ಟಡಿ ಮಾಡಿ ಬಂದ. ನಾನು ಫುಲ್ ಸ್ಟಡಿ ಮಾಡಿ ಅಷ್ಟು ಕ್ಲಾಸ್ ಆದಂಗೆ ಮೇಕಪ್ ಸೇಮ್, ನೋ ಟೆನ್ಷನ್. ಸಾಕು ಬಿಡ ಅಕ್ಷಯ್. ನೋಡಿ ಗೈಸ್ ಲಾಸ್ಟ್ ಮೂಮೆಂಟಲ್ಲಿ ಫೋನಲ್ಲೆಲ್ಲ ಓದ್ತಾವೆ ನಿಮಗೆ. ಈ ಕಡೆ ನೋಡಿ, ಶಿವ ನೋಡಿ, ಸಾಕು ಬಿಡ ಶಿವ. ನೋಡಿ ಗೈಸ್ ಈಗ ನಮ್ಮ ಫ್ರೆಂಡ್ ಬಂದು ಅವಾಗಲೇ ತೋರಿಸ್ತೀನಿ ಅಂದಿಲ್ಲ ನಿಮಗೆ ಇವನೇ ಅವನು. ಸೊ ಇಬ್ಬರು ಸೇರ್ಕೊಂಡಿವಿ. ಚೆನ್ನಾಗಿ ಬರ್ದಿಲ್ಲಪ್ಪ? 2 ಬರ್ದಿ ಸಾಕು ಬಿಡು. ಎಲ್ಲರೂ ಪಾಸ್ ಆಗಿಬಿಟ್ರೆ ಫೇಲ್ ಆಗೋರು ಯಾರಲ್ವಾ? ಇವಾಗ ಟೀ ಕುಡಿಯೋಕಂತ ಬಂದೆ, ಬಟ್ ಈಗ ಟೀ ಕುಡಿಯೋಕೆ ಹೋಗ್ತಾ ಇಲ್ಲ. ಡ್ಯಾಮ್ ತುಂಬಿದೆ. ಸೊ ಡ್ಯಾಮ್ ಗೇಟ್ ಓಪನ್ ಇದೆ, ಬಂದು ತೋರಿಸ್ತೀನಿ ಹೇಗಿದೆ. ನೋಡಿ ಡ್ಯಾಮ್ ಓಪನ್ ಆಗಿದೆ. ಗೇಟ್ ಓಪನ್ ಆಗಿದೆ. ಜಾಸ್ತಿ ಆಗಿ ಅನ್ಸುತ್ತಾ? ಅಲ್ಲೇ ನೋಡೋಣ ಬನ್ನಿ. ನೋಡಿ ಗೈಸ್ ವಾಟರ್ ಫ್ಲೋ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಸಿಕ್ಕಾಪಟ್ಟೆ ಜೋರಾಗಿದೆ ಗೈಸ್ ವಾಟರ್ ಫ್ಲೋ. ನೋಡಿ ಕಾಣಿಸುತ್ತಾ? 1 2 3 4 5 6 7 8 9 10 11 12 13 14 15 16 17 18. ಸೊ ಗೈಸ್ ಟೋಟಲ್ ಆಗಿ 18 ಗೇಟ್ ಓಪನ್ಸ್ ಆಗಿದ್ದಾವೆ. TV ಡ್ಯಾಮ್ದು 19 ಗೇಟಾ? ಈ ಕಡೆ 19 ಗೇಟ್ ಓಪನ್ ಆಗಿದೆ ಗೈಸ್. ನೋಡಿ ಎಷ್ಟು ಜೋರಾಗಿದೆ ವಾಟರ್. ಇವನಿಗೆ ಬೇರೆ ಈಸ್ ಬರಲ್ಲ, ಬಿದ್ದರೆ ಕಾಪಾಡೋರು ಯಾರಿಲ್ಲ. ನಮ್ಮ ತುಂಗಭದ್ರದ ಸೌಂದರ್ಯ ಅಂದರೆ ಇದೆ, ನಮ್ಮ ಹೊಸಪೇಟೆ ಸೌಂದರ್ಯ ಅಂದರೆ ನಮ್ಮ TV ಡ್ಯಾಮ್. ಮೊನ್ನೆ ತಾನೇ ಇಲ್ಲೊಂದು ಇದು ಫೇವ್ರೆಟ್ ಸಾಂಗ್ ಅಂತ ಫೇವ್ರೆಟ್ ಸಾಂಗ್ ಇದೆ ಅಲ್ವಾ, ಆ ಸಾಂಗ್ ಇದೆ. ಸ್ವಲ್ಪ ಚಿಲ್ ಮಾಡೋಣ ಇಲ್ಲಿ ಆರಾಮಾಗಿ. ನೋಡಿ ನೀವು ಹೋಗ್ತಾ ಇದ್ವಿ, ಹೋಗ್ಬೇಕು ಆ ಕಡೆ ಈ ಕಡೆ. ನೋಡಿ ಗೈಸ್ ನಾವು ಬಂದಿರೋದು ಮೊದಲು ಭಾಳ ಚೆನ್ನಾಗಿ ಹೋಲಿಸ್ಬೇಕು. ಎಕ್ಸ್ಪೀರಿಯನ್ಸ್ ಮಾತ್ರ ಇವು ಬರ್ರಿ. ಬೈಕೆಲ್ಲ ಓಡಿಸೋಕೆ ಬರಲ್ಲ, ಪೊಲೀಸೆಲ್ಲ ಬರ್ತಾರೆ ಇಲ್ಲಿ.
ಮಾಡ್ಕೊಂಡು ನಮ್ಮ ಹತ್ರನೇ ಇದೆ. ಈಗ ಮತ್ತೆ ಬೇರೆ ಕಡೆ ಎಲ್ಲ ಹೋಗಿ ನೋಡಿ ಲಾಗಲ್ಲಿ ನೋಡಿದ್ರೆ ಅಲ್ಲಿದ್ದಾನೆ ಬೈಕ್ ಯಾರ್ದಾರು ಜಾಸ್ತಪ್ಪ ಹೆಂಗ್ ಬರ್ದೆ ಏನ ಹಾಕೊಂಡು ರುಬ್ಬಿಟ್ಟು ಇಷ್ಟ ಹಂಗಂದ್ರೆ ಅವ್ರು ಏನ್ ಬೇಕಿದ್ರು ಮಾಡ್ತಾರ, ಬರೆಯೋದು ಬರೀಬೇಕು ಅಷ್ಟೇ. ನಿಂದ ಹೆಂಗಾಯ್ತು ಕಣಿ? ನಾವು ಓದಿದ್ದು ಅವ್ರು ಕೊಡಲ್ಲ, ಹ್ಮ್ ಜೋರಾಗಿ ಹೇಳ. ನಾವು ಓದಿದ್ದು ಅವ್ರು ಕೊಡಲ್ಲ, ಹಾ ಅವ್ರು ಕೊಟ್ಟಿಲ್ಲ ಅಂತ ಸುಮ್ಮನೆ ಬರಬಾರ್ದು. ಓದಿದ್ದು ವೇಸ್ಟ್, ಅದಕ್ಕಾಗಿ ನಾವೇನು ಓದಿರ್ತೀವಿ ನಮಗೆ ಏನ್ ತಿಳಿತು ಅದನ್ನ ಬರ್ದು ಬಂದ್ವಿ, ಬರ್ದು ಬಂದ್ಬಿಡದ. ನಾವೇನು ಓದಿರ್ತೀವಿ ಅದನ್ನ. ನಾನು ಎಷ್ಟು ಬರ್ದೀನಿ ಗೊತ್ತಾ? ಎಲ್ಲವೂ ಡಯಾಗ್ರಾಮ್ ಹಾಕಿದೆ, ಫಾರ್ಮುಲಾಸ್ ಎಲ್ಲ ನೆನಪಲ್ವ? ಏನ್ ನವೀನ್ ಹೆಂಗಾಯ್ತು? ನಾವು ಒಂಥರ ಹಂಗೆ ಆಗ್ಬಿಟ್ಟಿದ್ವಿ ಅವ್ರಿಗೆ. ಇಲ್ಲ ಪಾಸ್ ಆಗ್ಬಿಡ್ತಿದ್ದೆ ನಾನು ಇನ್ನೊಂದ್ಸಲ ಫಾರ್ಮುಲಾ ಉಲ್ಟಾ ಪಟ. ಗೈಸ್ ಪೇಪರ್ ಈಸಿ ಇತ್ತು, ಬಟ್ ನಾವು ಓದಿಲ್ಲ ಅಷ್ಟೇ. ಪೇಪರ್ ಆಫ್ ದಿ ಕ್ಲಾಸ್ ನೆಕ್ಸ್ಟ್ ಟೈಮ್ ನೋಡ್ಕೊಂತೀನಿ ನಿಮ್ಮನ್ನ. ನೆಕ್ಸ್ಟ್ ಟೈಮ್ ನೋಡ್ಕೊಂತೀಯ ನಮ್ಮನ್ನ? ಏನ್ ನೋಡ್ಕೊಂತೀಯ? ಏನ್ ನೋಡ್ಕೊಳಕ್ಕಾಗಲ್ಲ ನೀನು. ಹಾಲ್ ಟಿಕೆಟ್ ಇರೋ ಸಬ್ಜೆಕ್ಟ್ಸ್ ಅಷ್ಟೇ ನೋಡ್ಕೊಂಡ್ಬಿಡಿದೀನಿ. ನೋಡ್ರಿ ನಮ್ಮ ಅಣ್ಣ ಅಲ್ಲೇ ನೋಟ್ಸ್ನೆಲ್ಲ ದಾನ ಮಾಡ್ಬಿಟ್ಟಾರೆ ನೋಡಿ, ಅಷ್ಟು ಪಾಸ್ ಆಗಿದೆ ಅಂತ ಕಾಣಿಸ್ತಿದೆ. ಓಕೆ ಗೈಸ್, ಟೀ ಕುಡಿ ಹತ್ರ ಸಿಗ್ತೀನಿ. ಗೈಸ್ ಈಗ ತಾನೆ ಜಸ್ಟ್ ಟೀ ಕುಡ್ ಬಂದ್ವಿ. ಏನೋ ಅಭಿ ಹೆಂಗ್ ಬರದೆ? ಬಿಜಾಪುರ ಭಾಷೆ ಬೈದಿ ಇಲ್ಲಿ ಕರೆ ಮಾಡತ್ತಿ, ಕರೆ ಮಾಡಕ್ಕೆ ಹಚ್ಚಲ್ಲ ಒಂದೆರಡು ಮಾತು ಮಾತಾಡಲ್ಲ ನೀನು ಬಿಜಾಪುರ ಭಾಷೆ. ಗೈಸ್ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಊರಿಗೆ ಹೋಗೋಣ. ಗಣೆ ಬಾಯ್. ಸೊ ಗೈಸ್ ಈಗ ನಾನು ಜಸ್ಟ್ ಮನೆಗೆ ಬಂದೆ. ಮನೆಗೆ ಬಂದು ಏನಪ್ಪ ಅಂದರೆ ಯಾಕೆ ಲೇಟ್ ಆಯಿತು ಅಂದರೆ ನಾವು ನನಗೆ ಸ್ಪೆಕ್ಟ್ ಬುಕ್ ಮಾಡಿದ್ದೆ. ಸೊ ಆ ಸ್ಪೆಕ್ಟಕಲ್ಸ್ ಚೆಕ್ ಮಾಡಿಸಿದ್ವಿ. ಆ ಸ್ಪೆಕ್ಟಕಲ್ಸ್ನ ನನ್ನ ಫ್ರೆಂಡು ರೆಡಿ ಮಾಡಿಬಿಟ್ಟು ಇವತ್ತು ಕಳಿಸಿದ್ದ ಬಸ್ಸಲ್ಲಿ. ಸೊ ಅದನ್ನ ಇಸ್ಕೊಂಡ್ಬಂದು ಬನ್ನಿ ನಿಮಗೆ ಸರ್ಪ್ರೈಸ್ ಕೊಡೋಣ. ನೋಡಿ ಡಾಲಿ ಮುಳ್ಕೊಂಡಿದ್ದಾನೆ. ಡಾಲಿ ಮಮ್ಮಿ ಏನೋ ತಂದಿನಮ್ಮ ನಿನಗೆ. ಏನಿರ್ಬೋದು? ಎಗ್ ಪಫ್ ಅಲ್ಲ ತಗೋ. ಹಾ ಹಾಕೋ. ಅಕ್ಕೋ ಚೆಕ್ ಮಾಡಿಸಿರೋದು ಫ್ರೆಂಡ್ಸ್, ಇದು ಚೆಕ್ ಮಾಡಿಸಿರೋದು. ಮಮ್ಮಿಗೆ ಐಸೈಟ್ ಬಂದಿದೆ. ಹಾಂ ಅಕ್ಷರ ನೋಡ್ಬೇಕಮ್ಮ ನೀನು. ಚೆಕ್ ಮಾಡಿ ಹೇಳ ನನಗೆ ಆಯ್ತಾ? ಖುಷಿನಾ? ಹಾಂ ಗೈಸ್ ಏನ್ ಗೊತ್ತಾ, ಫೋನ್ ನೋಡಕ್ಕಾದ್ರೆ ನಾವಮ್ಮ ಹಿಂಗೆ ಮಾಡ್ಬಿಡೋದು. ಅದಕ್ಕೆ ಚೆಕ್ ಮಾಡಿಸಿದೆ, ಚೆಕ್ ಮಾಡಿಸಿ ತಗೊಂಬಂದು ಬಟ್ ನೋಡ್ಬಿಡ ಆಯ್ತಾ. ಸ್ಪೆಟ್ ಹಾಕೊಂಡು ಕ್ಲೀನಾಗಿ ನೋಡಿಕೊಡು. ನೋಡಿ ನಿಮ್ಮ ಅಪ್ಪ ಕೂಡ ಕೊಡ್ಸಿಲ್ಲ, ನಾನು ಕೊಡ್ತೀನಿ. ಟಿವಿ ಚೆನ್ನಾಗಿ ಕಾಣುತ್ತಾ? ಅಕ್ಷರ ಚೆಕ್ ಮಾಡ ಆಮೇಲೆ. ಓಕೆ ಗೈಸ್, ಇದಾದ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಡಿಟ್ ಮಾಡಿಬಿಟ್ಟು ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಟೇಕ್ ಕೇರ್.